ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇರಾನ್ ಯುದ್ಧ ಈ ಅರಬ್ ದೇಶಗಳು, ಇಸ್ರೇಲು, ಅಮೆರಿಕ ದಾಟಿ ಬೇರೆ ದೇಶಗಳಿಗೂ ವ್ಯಾಪಿಸ್ತಾ ಇದೆಯಾ ಅನ್ನುವಂಥದಕ್ಕೆ ಅನುಮಾನಕ್ಕೆ ಅಥವಾ ಪ್ರಶ್ನೆಗೆ ಅವಕಾಶ ಮಾಡಿಕೊಡುವ ರೀತಿಯಲ್ಲಿ ಇಸ್ತಾನ್ಬುಲ್, ತುರ್ಕಿ ದೇಶದ ಇಸ್ತಾನ್ಬುಲ್ನಲ್ಲಿರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ, ಇಸ್ರೇಲ್ ಕೌನ್ಸುಲೇಟ್ ಬಳಿ ಗುಂಡಿನ ದಾಳಿ ಆಗಿದೆ. 3 ಜನ ಬಂದೂಕುದಾರಿಗಳು ಗುಂಡಿನ ದಾಳಿ ನಡೆಸಿದ್ದಾರೆ. ಅಲ್ಲಿಗೆ ಪೊಲೀಸರು ಬಂದಿದ್ದಾರೆ, ಅಲ್ಲಿನ ಸೆಕ್ಯೂರಿಟಿ ಫೋರ್ಸ್ಗಳು ಬಂದಿದ್ದಾರೆ. ಗುಂಡಿನ ಚಕಮಕಿಯಾಗಿದೆ. 3 ಜನ ಸತ್ತು ಹೋಗಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತಹ ಸುದ್ದಿಯನ್ನ ಇಸ್ತಾನ್ಬುಲ್ನಿಂದ ಅಲ್ಲಿನ ಸರ್ಕಾರ ಕೊಡ್ತಾ ಇದೆ, ತುರ್ಕಿ ಸರ್ಕಾರ ಕೊಡ್ತಾ ಇದೆ. ಸೊ ಏನಿದು ಘಟನೆ? ಸೊ ನೇಟೋ ರಾಷ್ಟ್ರಗಳ ಭಾಗವಾಗಿರುವಂತಹ ತುರ್ಕಿಗೂ ಸಹ ವ್ಯಾಪಿಸ್ಬಿಡ್ತಾ ಇರಾನ್ ಯುದ್ಧ. ಯಾಕೆ ನಮಗಂತ ಅನುಮಾನಗಳು ಬರ್ತವೆ? ಅದೆಲ್ಲವನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಯುದ್ಧ ಏನು ಫೆಬ್ರವರಿ 24ರಿಂದ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದೆ. ಅದು ಯಾವ್ಯಾವ ದಿಕ್ಕುಗಳಿಗೆ ಹೋಗ್ತಿದೆ ಅನ್ನೋದು ನೀವು ಗಮನಿಸ್ತಾನೆ ಇದ್ದೀರಿ. ನಾನು ಸಹ ಪ್ರತಿದಿನ ವಿಡಿಯೋಗಳನ್ನ ಮಾಡ್ತಾನೆ ಇದ್ದೀನಿ. ಸೊ ಈಗ ಬರ್ತಿರುವಂತಹ ಸುದ್ದಿ ಏನು ಅಂದ್ರೆ, ಇಸ್ತಾನ್ಬುಲ್, ತುರ್ಕಿ ದೇಶದಲ್ಲಿರುವಂತಹ ಇಸ್ತಾನ್ಬುಲ್, ನೇಟೋ ರಾಷ್ಟ್ರಗಳ ಪೈಕಿ ಒಂದು ರಾಷ್ಟ್ರ ಆಗಿರುವಂತಹ ತುರ್ಕಿಯ ರಾಜಧಾನಿ ಇಸ್ತಾನ್ಬುಲ್ನಲ್ಲಿರುವ ಇಸ್ರೇಲ್ ರಾಯಭಾರಿ ಕಚೇರಿ ಇದೆಯಲ್ಲ, ಅದರ ಬಳಿ 3 ಜನ ಬಂದೂಕುದಾರಿಗಳು ಇದ್ದಕ್ಕಿದ್ದ ಹಾಗೆ ಫೈರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆ ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ಅಲ್ಲಿದ್ದಂತಹ ಸೆಕ್ಯೂರಿಟಿ ಫೋರ್ಸ್ಗಳು ರೆಸ್ಪಾಂಡ್ ಮಾಡಿದ್ದಾರೆ. ಇಸ್ತಾನ್ಬುಲ್ನ ಪೊಲೀಸ್ ಆಫೀಸರ್ಗಳು ಸಹ ಅಲ್ಲಿಗೆ ಠಿಕಾಣಿ ಮಾಡಿದ್ದಾರೆ, ಅವರು ಸಹ ಫೈರಿಂಗ್ ಮಾಡಿದ್ದಾರೆ. ಇಲ್ಲಿಯವರೆಗೆ ಬಂದಿರುವ ಸುದ್ದಿಯ ಪ್ರಕಾರ 3 ಜನ ಜೀವ ಕಳ್ಕೊಂಡಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಇಡೀ ದಾಳಿಯಲ್ಲಿ, ಮತ್ತು 3 ಜನ ಬಂದೂಕುದಾರಿಗಳು ಸತ್ತು ಹೋಗಿದ್ದಾರೆ ಅನ್ನುವಂಥದ್ದು ಇಸ್ತಾನ್ಬುಲ್ನಿಂದ ಈಗ ಬರ್ತಿರುವಂತಹ ಸುದ್ದಿ. ಬಟ್ ಮುಂದೆ ಇನ್ನ ಏನೇನು ಬೆಳವಣಿಗೆಗಳಾಗ್ತಾವೋ ಗೊತ್ತಿಲ್ಲ. ಇದು ಈ ಸದ್ಯಕ್ಕೆ ಬಂದಿರುವ ಸುದ್ದಿ. ಸೊ ಈಗ ಈ ಇಸ್ರೇಲ್ ಕೌನ್ಸುಲೇಟ್ ಮೇಲೆ ದಾಳಿ ನಡೆಸಿದ ಸಂದರ್ಭದಲ್ಲಿ ಇಸ್ರೇಲ್ ಕೌನ್ಸುಲೇಟ್ ನಲ್ಲಿ ಯಾರು ಇಸ್ರೇಲಿಗರು ಇಲ್ಲ ಅನ್ನುವಂಥದ್ದು ಮಾತ್ರ ಹೊಸ ಸುದ್ದಿ ಅಥವಾ ವಿಶೇಷ. ಯಾಕಂದ್ರೆ ಹಗಲೊತ್ತು ಕೌನ್ಸುಲೇಟು, ರಾಯಭಾರಿ ಕಚೇರಿ, ಯಾರೂ ಇರಲಿಲ್ಲ ಅಲ್ಲಿ. ಬಟ್ ಅಲ್ಲಿ ಗುಂಡಿನ ದಾಳಿ ಆಗತ್ತೆ ಅನ್ನೋದು ಬಹಳ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ. ಹಾಗಾಗಿ ಇದರ ತನಿಖೆ ಆಗಬೇಕು ಅಂತ ವಿದೇಶಗಳು ಸಹ ಈಗ ಒತ್ತಾಯವನ್ನು ಮಾಡ್ತಾ ಇದ್ದಾವೆ. ಇರಾನ್ನ ಯುದ್ಧ ಅಲ್ಲಿಗೆ ಸ್ಪಿಲ್ ಆಯ್ತಾ, ಅಲ್ಲಿಗೆ ಹರಡು ಬಿಡ್ತಾ ಅನ್ನುವಂತಹ ಅನುಮಾನಗಳಿಗೂ ಸಹ ಇದು ಒಂದು ರೀತಿಯ ಘಟನೆ ಆಗುತ್ತೆ. ಯಾಕೆ ಅಂತಹ ಅನುಮಾನ ಬರುತ್ತೆ ಅಂದ್ರೆ, ಇರಾನ್ ಎಲ್ಲ ಕಡೆ ತನ್ನಗೆ ಬೇಕಾದಂತಹ ಕಡೆಗಳಲ್ಲಿ ತನ್ನ ಕೆಲವು ಸಂಘಟನೆಗಳು, ಗುಂಪುಗಳು, ಬಂಡುಕೋರರನ್ನ ಸಾಕಿ ಇಟ್ಕೊಂಡಿದೆ. ಎಲ್ಲೆಲ್ಲಿದೆ ಅದರದ್ದು? ಗಾಜಾದಲ್ಲಿ ಹಮಾಸ್ ಇದೆ, ಯೆಮೆನ್ ನಲ್ಲಿ ಹೌತಿಸ್ ಇದ್ದಾರೆ, ಈ ಕಡೆ ಲೆಬನಾನ್ನಲ್ಲಿ ಹಿಜ್ಬುಲ್ಲಾ ಇದೆ, ಇರಾಕ್ನಲ್ಲಿ ಇರಾಕಿ ರೆಸಿಸ್ಟೆನ್ಸ್ ಫೋರ್ಸ್ ಇದೆ. ಈ ರೀತಿ ತನ್ನ ಸುತ್ತ 4 ದಿಕ್ಕುಗಳಲ್ಲೂ ಸಹ ಒಂದೊಂದು ಗುಂಪಿಗೆ ಅದು ಇರಾನೇ ಫೈನಾನ್ಸ್ ಮಾಡುತ್ತೆ, ಇರಾನೇ ಟ್ರೈನಿಂಗ್ ಕೊಡುತ್ತೆ, ಇರಾನೇ ಶಸ್ತ್ರಾಸ್ತ್ರಗಳನ್ನು ಪ್ರೊವೈಡ್ ಮಾಡುತ್ತೆ, ಎಲ್ಲ ಇರಾನೇ ಕೊಡುತ್ತೆ. ಸೊ ಇರಾನ್ ಹೇಳಿದ್ದನ್ನು ಅವೆಲ್ಲ ಮಾಡ್ತವೆ. ಇಷ್ಟು ಗುಂಪುಗಳಿರ್ಬೇಕಾದ್ರೆ ವಿದೇಶಗಳಲ್ಲಿ, ಅದು ಯುರೋಪ್ ಆಗಿರ್ಲಿ, ಅಮೆರಿಕ ಇರ್ಲಿ, ಇನ್ಯಾವುದೇ ಖಂಡ ಇರ್ಲಿ, ಅಲ್ಲಿ ಈ ಗುಂಪಿನ ಅಥವಾ ಈ ತಂಡಗಳ ಒಬ್ಬರು ಯಾರೋ ಒಬ್ಬರು ಹೋಗಿ ಇರಾನ್ಗೆ ಬೇಕಾದ ರೀತಿಯಲ್ಲಿ ದಾಳಿ ನಡೆಸಲ್ವಾ ಅಂತ ನೀವು ಕೇಳಿದ್ರೆ ಖಂಡಿತ ನಡೆಸ್ತಾರೆ, ಖಂಡಿತ ನಡೆಸೋ ಸಾಧ್ಯತೆ ಇರುತ್ತೆ. ಆ ಕಾರಣಕ್ಕಾಗಿಯೇ ಇಸ್ತಾನ್ಬುಲ್ನ ದಾಳಿ ಈ ಗುಂಪುಗಳಲ್ಲಿ ಯಾರಾದರೂ ಒಬ್ಬರು ಇರಾನ್ ಪರವಾಗಿ ಹೋಗಿ ಮಾಡಿರುವಂತಹದ್ದ, ಇರಾನ್ ಯುದ್ಧದ ವಿಚಾರಕ್ಕೆ ಹೋಗಿ ಮಾಡಿರುವಂತಹದ್ದ, ಇದು ಇರಾನ್ ಯುದ್ಧದ ಸ್ಪಿಲ್ ಔಟ್ ಇದು ಅನ್ನುವಂತಹ ಅನುಮಾನಗಳು ಅದಕ್ಕೆ ಬರ್ತಿರುವಂತಹದ್ದು. ಹಾಗಾಗಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಸಹ ಕೇಳ್ತಾ ಇದೆ, ತುರ್ಕಿಯು ಸಹ ಶೀಘ್ರವಾಗಿ ತನಿಖೆಯನ್ನು ಮಾಡೋ ಪ್ರಯತ್ನ ಮಾಡ್ತಾ ಇದೆ. ಯಾರು ಈ 3 ಜನ ಬಂದೂಕುದಾರಿಗಳು, ಅವರಿಗೆ ಯಾರ ಜೊತೆ ಸಂಪರ್ಕ ಇದೆ, ಎಲ್ಲಿಂದ ಬಂದ್ರು, ಹೇಗೆ ಬಂದ್ರು, ಯಾಕೆ ಬಂದ್ರು, ಅವರ ಉದ್ದೇಶ ಏನು, ಯಾವ ಸಂಘಟನೆಗೆ ಸೇರಿದವರು, ಯಾವ ಸಂಘಟನೆಗೆ ಸೇರಿದವರು ತಿಳ್ಕೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದೆ ಇನ್ನು ದೊಡ್ಡ ದಾಳಿಗಳು ಆಗುವಂತಹ ಸಾಧ್ಯತೆ ಇದೆ ಅಂತ ತುರ್ಕಿಗೆ ಅದರದೇ ಅನುಮಾನ. ಬೇರೆ ದೇಶಗಳಿಗೂ ಸಹ ಅನುಮಾನ, ಅಂದ್ರೆ ನಮ್ಮ ದೇಶದಲ್ಲಿಯೂ ಈ ರೀತಿ ಆಗಬಹುದೇನೋ ಅನ್ನುವಂತಹ ಅನುಮಾನ ಬೇರೆ ದೇಶಗಳು ಇದೆ. ಹಾಗಾಗಿ ತುರ್ಕಿಗೆ ಹೇಳ್ತಾ ಇದೆ, ಬಹಳ ಬೇಗ ಒಂದು ತನಿಖೆಯನ್ನು ಮಾಡಿ ಅದರ ಮೂಲಕ್ಕೆ ಹೋಗಿ ತಿಳ್ಕೊಳ್ಳಿ, ಅವರು ಯಾರು, ಯಾಕೆ ಬಂದಿದ್ರು. ಆ ಒತ್ತಡವನ್ನ ತುರ್ಕಿ ಮೇಲೆ ಈಗ ಎಲ್ಲರೂ ಹಾಕ್ತಿದ್ದಾರೆ. ತುರ್ಕಿ ತನ್ನ ಮೇಲೆ ತಾನೇ ಒತ್ತಡ ಹಾಕೊಂಡು ಆಲ್ರೆಡಿ ಅದು ತನಿಖೆಯನ್ನು ಆರಂಭಿಸ್ಬಿಟ್ಟು, ಶೂಟಿಂಗ್ ಕಂಪ್ಲೀಟ್ ಆಗೋಕ್ ಮೊದಲೇ ತನಿಖೆಗೆ ಒಂದು ತಂಡವನ್ನು ರೆಡಿ ಮಾಡಿ ತನಿಖೆಯನ್ನು ಆರಂಭಿಸ್ಬಿಟ್ಟಿದೆ. ಅದು ಯಾರು, ಎತ್ತ, ಹೇಗೆ ಗೊತ್ತಾಗ್ಲೇಬೇಕು ನಮಗೆ. ಸೊ ಇದು ಇರಾನ್ ಯುದ್ಧದ ಸ್ಪಿಲ್ ಔಟ್ ನೇಟೋ ರಾಷ್ಟ್ರಗಳ ಕಡೆಗೆ ಹೋಗ್ತಿದ್ಯಾ ಅಂತ ಅನುಮಾನ ಮಾಡಿಕೊಳ್ಳುವಂತಹ ಒಂದು ಘಟನೆ. ತುರ್ಕಿಯ ಇಸ್ತಾನ್ಬುಲ್ನಲ್ಲಿ ಇರುವಂತಹ ಇಸ್ರೇಲ್ ರಾಯಭಾರಿ ಕಚೇರಿ ಬಳಿ ಗುಂಡಿನ ದಾಳಿ, ಅದರಲ್ಲಿ 3 ಜನ ಜೀವ ಕಳ್ಕೊಂಡಿದ್ದಾರೆ, ಒಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ.
ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.